ಥರ ಪ್ರತಿಮೆಯೂ ಇದೆ. ಇದು ತಮಿಳುನಾಡಿನ ವೀರಚೋಳಪುರಂ ಕ್ಷೇತ್ರ. ಇಲ್ಲಿ ಗುರುಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದ ಶ್ರೀ ಸತ್ಯನಾಥ ತೀರ್ಥರು ನೆಲೆಸಿದ್ದಾರೆ. ಗುರುಗಳ ಅನುಗ್ರಹದಿಂದ ಮಹಾಭಾಷ್ಯವನ್ನು ಓದದೆ ವ್ಯಾಖ್ಯಾನಿಸಿ ಗುರುಗಳ ಅನುಗ್ರಹವೇ ಪಾಂಡಿತ್ಯದ ಬೀಜವೆಂದು ತೋರಿಸಿಕೊಟ್ಟವರು. ಅದ್ವಿತೀಯ ಪಾಂಡಿತ್ಯ ವಿದ್ವತ್ತುಗಳಿಂದ ಕೂಡಿದ ಶ್ರೀಗಳವರು ಅಭಿನವ ತಾಂಡವ, ಅಭಿನವ ಗದ, ಅಭಿನವಾಮೃತ, ಅಭಿನವ ಚಂದ್ರಿಕಾ, ರೂಪಾವತಾರ, ಪರಶು ಮೊದಲಾದ ಅನೇಕ ಗ್ರಂಥಗಳನ್ನು ರಚಿಸಿದರು. ಥಳಥಳಿಸುವ ಉಡುಪಿಯ ಶ್ರೀಕೃಷ್ಣನಿಗೆ ಲಕ್ಷ ದೀಪಗಳನ್ನು ಸ್ವತಃ ಹಚ್ಚಿ ಸಮರ್ಪಿಸಿದ ಮಹಾಭಕ್ತರು. ಸಮಕಾಲೀನ ಅನೇಕ ಹರಿದಾಸರು ಅವರನ್ನು ಹಾಡಿ ಹೊಗಳಿದ್ದಾರೆ. ಕವಿಗಳು ಅವರ ಕುರಿತು ಅನೇಕ ಸಂಸ್ಕೃತ ವಿಜಯ ಕಾವ್ಯಗಳನ್ನು ಬರೆದಿದ್ದಾರೆ. ಅವರು ಅಖಂಡ ಭಾರತವನ್ನು ಸುತ್ತಿ ದ್ವೈತ ಮತದ ಪತಾಕೆಯನ್ನು ಹಾರಿಸಿದರು. ಅವರ ಗುರುಭಕ್ತಿ ನಿಸ್ಸೀಮವಾದದ್ದು. ತಮ್ಮ ಅಂತ್ಯಕಾಲವನ್ನು ಮೊದಲೇ ತಿಳಿದಿದ್ದ ಅವರು ತಮ್ಮ ಗುರುಗಳ ಆರಾಧನೆಯು ಅದ್ಧೂರಿಯಾಗಿ ನಡೆಯಬೇಕೆಂದು ಅಂತ್ಯವನ್ನು ನಿಯಂತ್ರಿಸಿ ಮಾರ್ಗಶೀರ್ಷ ಶುದ್ಧ ಏಕಾದಶಿ ಎಂದು ವೀರಚೋಳಪುರದಲ್ಲಿ ಹರಿಧ್ಯಾನ ಪರರಾದರು. ಸತ್ಯನಾಥ ಗುರುಃ ಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿವ್ಯಚೀಕೃಪತ. ಇದು ಕುಂಭಕೋಣಂ ಹತ್ತಿರದ ನಾಚಾರಕೊಯಿಲ್ ಎಂಬ ಪುಟ್ಟ ಗ್ರಾಮ. ಇಲ್ಲಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ಸತ್ಯಾಭಿನವ ತೀರ್ಥರು ನೆಲೆಸಿದ್ದಾರೆ. ಅವರ ಕಾಲದಲ್ಲಿ ಮಠವು ಆನೆ, ಒಂಟೆ, ಕುದುರೆ, ಮೇಣೆಯವರು ಇತ್ಯಾದಿಯಾಗಿ ಶ್ರೀಮಠವು ವೈಭವಯುಕ್ತವಾಗಿತ್ತು. ಶ್ರೀಮಠವು ಎಲ್ಲಿಯೇ ಹೋದರೂ ಚತುರಂಗ ಬಲದೊಂದಿಗೆ ಜೈತ್ರ ಯಾತ್ರೆಗೆ ಹೋದಂತಿರುತ್ತಿತ್ತು. ಇದನ್ನು ಸಮಕಾಲೀನ ಕವಿಗಳು ತಮ್ಮ ಅನೇಕ ವಿಜಯ ಕಾವ್ಯಗಳಲ್ಲಿ ವರ್ಣಿಸಿದ್ದಾರೆ. ತಪಸ್ವಿಗಳಾದ ಶ್ರೀ ಸತ್ಯಾಧಿರಾಜ ತೀರ್ಥರು, ಶ್ರೀ ಸತ್ಯಾಧೀಶ ತೀರ್ಥರು ಅವರಿಂದ ಆಶ್ರಮ ಪಡೆದು ಸಂಸ್ಥಾನದ ಉತ್ಕರ್ಷಕ್ಕಾಗಿ ಶ್ರಮಿಸಿದರು. ಶ್ರೀ ಸತ್ಯಾಭಿನವ ತೀರ್ಥರ ಪಟ್ಟದಾನೆಗಳೆಂದು ಶ್ರೀ ಪ್ರಸನ್ನ ವೆಂಕಟದಾಸರು ತಮ್ಮ ಕೀರ್ತನೆಗಳಲ್ಲಿ ಅವರನ್ನು ಸ್ತುತಿಸಿದ್ದಾರೆ. ಆಸೇತು ಹಿಮಾಚಲದವರೆಗೆ ಶಿಷ್ಯಗಣ, ಅಲ್ಲಲ್ಲಿ ಪಂಡಿತರಿಗೆ ನಿರ್ಮಿಸಿಕೊಟ್ಟ ಅಗ್ರಹಾರಗಳು, ಪ್ರಮುಖ ಸ್ಥಳಗಳಲ್ಲಿ ಶ್ರೀ ಉತ್ತರಾದಿ ಮಠದ ಕಟ್ಟಡಗಳು, ಮಠದ ನಿತ್ಯ ಕಾರ್ಯಕ್ರಮಗಳಿಗೆ ಒಂದು ವ್ಯವಸ್ಥಿತ ರೂಪವನ್ನು ಕೊಟ್ಟರು. ಅವರು ಅದ್ವಿತೀಯ ಪಾಂಡಿತ್ಯ ಮತ್ತು ತಪಸ್ಸುಗಳಿಗೆ ಹೆಸರಾದವರು. ಭಾಗವತಕ್ಕೆ ಟಿಪ್ಪಣಿಯನ್ನು ಬರೆದ ಹೆಗ್ಗಳಿಕೆ ಅವರದು. ಅವರು ಜ್ಯೇಷ್ಠ ಶುದ್ಧ ಚತುರ್ದಶಿ ಎಂದು ನಾಚಾರ್ಕೊಯಿಲ್ದಲ್ಲಿ ವೃಂದಾವನಸ್ಥರಾದರು. ಸತ್ಯನಾಥಾಬ್ಧಿಸಂಭೂತಃ ಸದ್ಗೋ ಗಣವಿಜೃಂಭಿತಃ ಸತ್ಯಾಭಿನವತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ. ರಾಯಚೂರು ಹತ್ತಿರ ಆಂಧ್ರದ ಗಡಿಯಲ್ಲಿ ಹರಿಯುವ ಕೃಷ್ಣೆಯ ದಡದಲ್ಲಿಯ ಕೋಲಪುರದಲ್ಲಿ ಶ್ರೀ ಸತ್ಯಪೂರ್ಣ ತೀರ್ಥರು ನೆಲೆಸಿದ್ದಾರೆ. ಅವರು ಪರಮ ವೈರಾಗ್ಯಶಾಲಿಗಳೂ ಘನ ಪಾಂಡಿತ್ಯವುಳ್ಳವರೂ ಆಗಿದ್ದರು. ಶ್ರೀಮದ್ ಭಾಗವತದಲ್ಲಿಯ ಅವರ ಅಚಲ ನಿಷ್ಠೆಯಿಂದ ಆಶ್ರಮ ಪೂರ್ವದಲ್ಲೇ ಅವರ ಪ್ರಸಿದ್ಧಿಯಾಗಿತ್ತು. ಜೀವಿತ ಕಾಲದಲ್ಲಿ ಅನೇಕ ಪವಾಡಗಳನ್ನೂ ಮಾಡಿದ್ದರು. ಕಂಚಿ, ಶ್ರೀಮುಷ್ಣಂ ಮೊದಲಾದ ಎಡೆಗಳಲ್ಲಿ ಶ್ರೀಮಠಗಳನ್ನು ಸಂಪಾದಿಸಿದರು. ಕಂಚಿಯ ವರದರಾಜ ಸ್ವಾಮಿಗೆ ರತ್ನದ ಪದಕವನ್ನು ತೊಡಿಸಿದರು. ಅವರ ಪುಣ್ಯದಿನ ಜ್ಯೇಷ್ಠ ವದ್ಯ ದ್ವಿತೀಯ. ಕೋಲಪುರದಲ್ಲಿಯ ಅವರ ಸುಂದರ ವೃಂದಾವನದ ಉಭಯ ಪಾರ್ಶ್ವಗಳಲ್ಲಿ ಶಿಷ್ಯರಾದ ಶ್ರೀ ಸತ್ಯವಿಜಯ ತೀರ್ಥರು, ಶ್ರೀ ಸತ್ಯಪ್ರಿಯ ತೀರ್ಥರ ವಿಗ್ರಹಗಳಿದ್ದುದು ವಿಶೇಷವಾಗಿದೆ. ಸತ್ಯಾಭಿನವದುಗ್ಧಾಬ್ಧೇಃ ಸಂಜಾತಃ ಸಕಲೇಷ್ಟದಃ ಶ್ರೀಸತ್ಯಪೂರ್ಣತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ.
ತಮ್ಮ ಹೆಸರಿನ ನಗರವೊಂದನ್ನು ಸ್ಥಾಪಿಸಿದ ಕೀರ್ತಿ ಶ್ರೀ ಸತ್ಯವಿಜಯ ತೀರ್ಥರದ್ದಾಗಿದೆ. ತಮಿಳುನಾಡಿನ ಆರಣಿಯ ಹತ್ತಿರ ಸತ್ಯವಿಜಯ ನಗರವೆಂದೇ ಇಂದಿಗೂ ಖ್ಯಾತಿಯಾಗಿದೆ. ಗುರುಗಳ ಆದೇಶದಂತೆ ಅಲ್ಲಿಯ ಜಹಗೀರದಾರ ವೆಂಕಾಜಿ ಪಂತನು ಗುರುಗಳ ಹೆಸರಿನಲ್ಲಿ ನಗರವನ್ನು ಕಟ್ಟಿ ಅಲ್ಲಿಯೇ ತನ್ನ ಅರಮನೆಯನ್ನೂ ಕಟ್ಟಿಸಿದನು. ಚರಿತ್ರೆಯಲ್ಲಿ ಅತಿ ವಿರಳ ಘಟನೆ ಎನಿಸಿದೆ. ಶ್ರೀ ಸತ್ಯವಿಜಯ ತೀರ್ಥರು ದಕ್ಷಿಣ ಭಾರತದ ಅನೇಕ ಸಂಸ್ಥಾನಿಕರಿಂದ ಸನ್ಮಾನಿತರಾಗಿದ್ದರು. ಭೂಮಿ ಸೀಮೆಗಳ ಕಾಣಿಕೆಯನ್ನಲ್ಲದೆ ಚಿನ್ನ ದ್ರವ್ಯಗಳ ಕಾಣಿಕೆಯೂ ಶ್ರೀಮಠಕ್ಕೆ ಬಂದಿತು. ಚೈತ್ರ ವದ್ಯ ಏಕಾದಶಿ ಅವರ ಪುಣ್ಯ ದಿನವಾಗಿದೆ. ಸತ್ಯಪೂರ್ಣಾಂಬುಧೇರ್ಜಾತೋ ವಿದ್ವಜ್ಜನ ವಿಜೃಂಭಿತಃ ದನೀಧ್ವಂಸೀತು ನಸ್ತಾಪಂ ಶ್ರೀ ಸತ್ಯವಿಜಯೋಡುಪಃ. ಇದು ವೇದವತಿ ನದಿ ದಡದ ಮಾನಾಮಧುರೆ ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯಪ್ರಿಯ ತೀರ್ಥರು ನೆಲೆಸಿದ್ದಾರೆ. ಅವರು ಇಲ್ಲಿ ಊರಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದ್ಭುತ ಪಾಂಡಿತ್ಯ ಹೊಂದಿದ ಅವರು ಮಹಾಭಾಷ್ಯ ವ್ಯಾಖ್ಯೆ, ತತ್ವಪ್ರಕಾಶಕ ವಿವೃತಿ ಮೊದಲಾದ 5 ಗ್ರಂಥಗಳನ್ನು ರಚಿಸಿದ್ದಾರೆ. ಅವರ ಕಾಲದಲ್ಲಿ ಶ್ರೀಮಠಕ್ಕೆ ಅನೇಕ ಉಂಬಳಿಗಳು ದೊರೆತಿವೆ. ವಿಸಾಜಿ ಪಂಥ, ನಾರೋಪಂತರು ಗುರುಗಳನ್ನು ಮನ್ನಿಸಿದರು. ಮೊದಲನೆಯ ಬಾಜಿರಾಯನು ರಾಮನಗರವನ್ನು ಉಂಬಳಿಯನ್ನಾಗಿ ಹಾಕಿಕೊಟ್ಟನು. ಶ್ರೀರಂಗದ ಅರಸನು ಶ್ವೇತಛತ್ರ, ರತ್ನಸಂಪುಟ, ಬೆಳ್ಳಿ ಬಂಗಾರಗಳ ಬೆತ್ತಗಳನ್ನು ಮಠಕ್ಕೆ ಸಮರ್ಪಿಸಿದನು. ಅರ್ಕಾಟ ನವಾಬನ ಸಚಿವ ಕೃಷ್ಣಾಜಿ ಪಂತನು ಸ್ವರ್ಣಾಭಿಷೇಕವನ್ನು ಮಾಡಿಸಿದನು. ಫತೇಸಿಂಗನು 2 ಗ್ರಾಮಗಳನ್ನು ಉಂಬಳಿ ಹಾಕಿಕೊಟ್ಟನು. ಅವರ ಪುಣ್ಯ ದಿನ ಚೈತ್ರ ಶುದ್ಧ ತ್ರಯೋದಶಿ. ಶ್ರೀ ಸತ್ಯವಿಜಯಾಂಬೋಧೇಃ ಜಾತಂ ಸತ್ಯಪ್ರಿಯಾಮೃತಂ ಜರಾಮೃತಿ ಜಂಘನೀತು ವಿಬುಧಾನಾಂ ಮುದೇ ಸದಾ. ಇದು ಸವಣೂರು ಗ್ರಾಮ. ಇಲ್ಲಿ ಶ್ರೀ ಸತ್ಯಬೋಧ ತೀರ್ಥರು ನೆಲೆಸಿದ್ದಾರೆ. ಅವರು ಶ್ರೀ ಮಧ್ವ ಸಿದ್ಧಾಂತ ಪತಾಕೆಯನ್ನು ಆಸೇತು ಹಿಮಾಚಲದವರೆಗೆ ಹಾರಿಸಿದರು. ಶ್ರೀ ಉತ್ತರಾದಿ ಮಠದ ಕೀರ್ತಿಯನ್ನು ಮೆರೆಸಿದರು. ಅವರ ಚರಮಶ್ಲೋಕವು ಹೇಳುವಂತೆ ಅವರು ವಿಷವನ್ನುಂಡು ದಕ್ಕಿಸಿದರು. ರಾತ್ರಿ ಸೂರ್ಯನನ್ನು ತೋರಿಸಿದರು. ಸವಣೂರಲ್ಲಿ ಭಾಗೀರಥಿಯನ್ನು ಆಹ್ವಾನಿಸಿ ವಿಷ್ಣು ತೀರ್ಥವನ್ನು ನಿರ್ಮಿಸಿದರು. ಮಠದಲ್ಲಿ ನರಸಿಂಹ, ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪಿಸಿದರು. ಅವರ ಬಗ್ಗೆ ಸಮಕಾಲೀನರು ವಿಜಯ ಕಾವ್ಯಗಳನ್ನು ಬರೆದಿದ್ದಾರೆ. ಹರಿದಾಸರಾದ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅವರನ್ನು ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಅವರ ಆಜ್ಞೆಯಂತೆ ಚಾರಿತ್ರಿಕ ಶ್ರೀ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು ಕಾವ್ಯವು ಈ ದಿನಗಳಲ್ಲೇ ರಚಿತವಾಯಿತು. ಅವರು ಸಮಕಾಲೀನ ರಾಜಕಾರಣದಲ್ಲೂ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದರು. ದಿಗಂತ ಕೀರ್ತಿಯನ್ನು ಮೆರೆದು ಅನೇಕ ಯುದ್ಧಗಳನ್ನು ತಡೆದು ಪ್ರಾಣ ವಿತ್ತ ಹಾನಿಗಳಾಗದಂತೆ ನೋಡಿಕೊಂಡರು. ಹೈದರಾಬಾದಿನ ನಿಜಾಮನು ಅವರಿಂದ ಅನುಗ್ರಹಿತನಾಗಿ ಆತಕೂರು, ಉಗನಹಳ್ಳಿ, ಕಲವನದೊಡ್ಡಿ, ರಾಳದೊಡ್ಡಿ ಮತ್ತು ಸರ್ಜಾಪುರ ಎಂಬ 5 ಗ್ರಾಮಗಳ ಸುಮಾರು 25,000ಕ್ಕಿಂತ ಅಧಿಕ ಎಕರೆ ಭೂಮಿಯನ್ನು ಶ್ರೀಮಠಕ್ಕೆ ಉಂಬಳಿಯನ್ನಾಗಿ ಹಾಕಿಕೊಟ್ಟನು. ಕೃಷ್ಣೆಯ ದಡದ ಆತಕೂರಿನಲ್ಲಿ ಅವರು ಸುಮಾರು 6 ವರ್ಷಗಳ ಕಾಲ ಇದ್ದು ಶಿಷ್ಯರಿಗೆ ಪಾಠ ಹೇಳಿದರು. ಈಗಲೂ ಅಲ್ಲಿ ಸತ್ಯಬೋಧ ಮಂಟಪ, ಅಲ್ಲಿಯ ಪ್ರಾಣದೇವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ವಿದ್ವತ್ತಿನಲ್ಲೂ ಅಧಿಕ ಹೆಸರು ಗಳಿಸಿದ್ದರು. ವ್ಯಾಸಕೂಟ, ದಾಸಕೂಟ ಎರಡರ ಜೊತೆಗೂ ಅನ್ಯೋನ್ಯ ಸಂಬಂಧವನ್ನು ಕಲ್ಪಿಸಿದ್ದರು. ವಿಜಯನಗರದಲ್ಲಿ ಹರಿಗಡಿದಿದ್ದ ದಾಸ ಸಾಹಿತ್ಯವನ್ನು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮೋಹನದಾಸರೇ ಮೊದಲಾದವರ ಮುಖಾಂತರ ಮತ್ತೆ ಮುಂದುವರಿಸುವಲ್ಲಿ ಬಹುಮುಖ್ಯ ಕಾರಣರಾದರು. ಶ್ರೀ ಜಗನ್ನಾಥದಾಸರು ತಮ್ಮ ಸುಪ್ರಸಿದ್ಧ ಹರಿಕಥಾಮೃತ ಸಾರ ಕಾವ್ಯವನ್ನು ಶ್ರೀಗಳವರ ನಿಕಟ ಸಂಬಂಧದಲ್ಲಿದ್ದು ಬರೆದರೆಂಬ ಐತಿಹ್ಯವಿದೆ. ಅದರ ಕುರುಹಾಗಿ ಶ್ರೀ ಜಗನ್ನಾಥದಾಸರು ಕೊಟ್ಟ ಬುಟ್ಟಿ ಶ್ರೀಮಠದಲ್ಲಿ ಇಂದಿಗೂ ಇದೆ. ವ್ಯಾಸಕೂಟದ 100 ಪಂಡಿತರು ಅವರಲ್ಲಿ ಪಾಠಕ್ಕಿದ್ದರು. ಅವರಲ್ಲಿಯ 4 ಮುಂದೆ ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು.
ಶ್ರೀಗಳವರು ಚಿನ್ನ ರಜತ ನಾಣ್ಯಗಳನ್ನು ಟಂಕಿಸಿ ಬ್ರಾಹ್ಮಣರಿಗೆ ದಕ್ಷಿಣ ರೂಪದಲ್ಲಿ ಕೊಡುತ್ತಿದ್ದರು. ಅಂಥ ಅನೇಕ ನಾಣ್ಯಗಳು ಈಗಲೂ ಬ್ರಾಹ್ಮಣರ ಮನೆಗಳಲ್ಲಿ ಪೂಜೆಗೊಳ್ಳುತ್ತಿವೆ. ಮುಂಬೈ ಇಲಾಖೆಯ ಬ್ರಿಟಿಷ್ ಗೆಜೆಟಿಯರದಲ್ಲೂ ಅವರ ಬಗ್ಗೆ ಸುದೀರ್ಘ ಉಲ್ಲೇಖವಿದೆ. ಅವರು ಫಾಲ್ಗುಣ ವದ್ಯ ಪ್ರತಿಪದೆಯಂದು ಸವಣೂರಲ್ಲಿ ವೃಂದಾವನಸ್ಥರಾದರು. ನೈವೇದ್ಯಗವಿಶಂರಾಮೇ ವೀಕ್ಷ್ಯ ತದ್ಭುಕ್ತಿಭಾಗ್ ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ.